ಅಲ್ಲಿ ಮಾತ್ರ ಅಲ್ಲ, ಅವ್ರ ಜೊತೆ ಮಿಸ್ಟರ್ ನ್ಯಾಕ್ಸ್, ಕ್ರಿಸ್ಕೇಲ್ ಎಲ್ಲರೂ ಇದ್ದಾರೆ ನೋಡಿ. ಹಾಗೆ RCB ಟೀಮ್ ಕಪ್ ತಂದು ಉಡುಪಿಗೆ ಬಂದಿದ್ದಾರೆ ನೋಡಿ. ಹಾಯ್ ನಮಸ್ತೆ ವೀಕ್ಷಕರೇ. ಈ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳುವಾಗ ಅದನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸುವಂತದ್ದು ಒಂದು ಕೃಷ್ಣ ಹುಟ್ಟಿದಂತಹ ಸ್ಥಳ ಮಥುರಾದಲ್ಲಿ, ಇನ್ನೊಂದು ಎಲ್ಲಿ ಅಂತ ಕೇಳಿದ್ರೆ ಸೌತ್ ಇಂಡಿಯಾದ ಉಡುಪಿಯಲ್ಲಿ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ಉಡುಪಿಯಲ್ಲಿದ್ದೇನೆ. ಸೊ ಉಡುಪಿ ತುಂಬಾನೇ ಫೇಮಸ್ ಆಗಿರುವಂಥದ್ದು ಇಲ್ಲಿನ ಕೃಷ್ಣನಿಗೆ. ಸೊ ಇಲ್ಲಿನ ಕೃಷ್ಣ ದೇವಸ್ಥಾನ ಎಷ್ಟೊಂದು ಫೇಮಸ್ ಅಂದರೆ ಇಲ್ಲಿ ಊರು ಪರ ಊರುಗಳಿಂದ ಜನರು ಬರ್ತಾರೆ. ಆದರೆ ಇವತ್ತು ನಾನು ಬಂದಿರುವಂಥದ್ದು ಕೃಷ್ಣ ಜನ್ಮಾಷ್ಟಮಿಯ ಮುಂದಿನ ದಿನ, ಅಂದರೆ ಇವತ್ತು ವಿಟ್ಲ ಪಿಂಡಿ ಅಥವಾ ಮೊಸರು ಕುಡಿಕೆ ಅಂತ ಹೇಳ್ತೇವೆ, ಅದನ್ನು ನಿಮಗೆ ತೋರಿಸಲಿಕ್ಕೆ ಬಂದಿರುವಂಥದ್ದು. ಇಷ್ಟರವರೆಗೆ ನಾನು ಎಲ್ಲಾ ಊರುಗಳನ್ನ ತೋರಿಸಿ, ತಮಿಳುನಾಡು ಕೇರಳವನ್ನೆಲ್ಲ ತೋರಿಸಿ, ನಮ್ಮ ಊರನ್ನ ತೋರಿಸಿದ್ರೆ ಏನೋ ಒಂದು ಜಸ್ಟಿಫೈ ಮಾಡೋದಿದ್ದಾಗೆ. ಸೊ ಹಾಗಾಗಿ ನಾನು ಇವತ್ತು ಉಡುಪಿ ಬಂದಿದ್ದೇನೆ. ಉಡುಪಿಯಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ತುಂಬಾನೇ ಕಷ್ಟ ಆಯ್ತಾ, ಯಾಕಂದ್ರೆ ಎಲ್ಲ ಇಲ್ಲಿ ಗುರ್ತದವ್ರೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆದ್ರೂ ಕೂಡ ಮಾಡ್ತಾ ಇದ್ದೇನೆ, ಯಾಕೆಂದ್ರೆ ನಿಮ್ಗೆ ಈ ಒಂದು ಸಂಭ್ರಮವನ್ನ ತೋರಿಸ್ಬೇಕು ಅಂತ. ಸೊ ಈ ತರದ ವ್ಲಾಗ್ ಯಾರು ಮಾಡ್ಲಿಲ್ಲ ಅಂತ ಅನ್ಕೊಳ್ತೇನೆ ಯೂಟ್ಯೂಬ್ ಅಲ್ಲಿ ನೋಡಿದ ಪ್ರಕಾರ. ಬಟ್ ಈ ಸಲ ಖಂಡಿತ ಮಾಡ್ತೇನೆ, ಮಾಡಿ ನಿಮ್ಗೆ ವಿಟ್ಲ ಪಿಂಡಿಯನ್ನ ತೋರಿಸ್ತೇನೆ. ಈ ವಿಟ್ಲ ಪಿಂಡಿ ಅಂದ್ರೆ ನಾವು ಮಂಗಳೂರಲ್ಲಿ ಏನು ಮೊಸರು ಕುಡಿಕೆ ಅಂತ ಹೇಳ್ತೇವೆ, ಅದನ್ನ ಇಲ್ಲಿ ವಿಟ್ಲ ಪಿಂಡಿ ಅಂತ ಹೇಳ್ತಾರೆ. ಇದೆಲ್ಲ ನಾನೇನು ತೋರಿಸ್ತಾ ಇದ್ದೇನೆ, ಇದೆಲ್ಲ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಫುಲ್ ನೋಡಿ, ಫುಲ್ ಮಾರ್ಕೆಟ್ ಆಗಿಬಿಟ್ಟಿದೆ ಅಂದರೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಖಂಡಿತ ನೀವು ಫಾಲೋ ಮಾಡಲೇಬೇಕು. ಇಷ್ಟೆಲ್ಲ ಧೈರ್ಯ ತುಂಬಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ, ಯಾಕೆಂದರೆ ಉಡುಪಿಯ ವಿಡಿಯೋ ಮಾಡೋದಂದರೆ ನನಗೆ ಅಷ್ಟೊಂದು ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಅಂದರೆ ಬೇರೆ ಊರಲ್ಲೆಲ್ಲ ವಿಡಿಯೋ ಮಾಡ್ತೇನೆ, ಬಟ್ ಇಲ್ಲೆಲ್ಲ ಗುರ್ತದವರಲ್ಲ, ಸೊ ಸ್ವಲ್ಪ ಹೆದರಿಕೆ. ಬಟ್ ಈಗ ಸ್ವಲ್ಪ ಮಾತಾಡಿ ಹೆದರಿಕೆ ಹೋಗಿದೆ. ಬಟ್ ನೋಡುವ, ವಿಟ್ಲ ಪಿಂಡಿಯನ್ನು ತೋರಿಸಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ, ಯಾಕಂದರೆ ಇಲ್ಲಿ ಸಾಕಷ್ಟು ಜನರು ಬರ್ತಾರೆ ಆಯ್ತಾ. ಈ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣ ದೇವರಿಗೆ ಪೂಜೆ ಹಾಗೆಯೇ ಉಪವಾಸ ಎಲ್ಲ ಇರ್ತದೆ. ಅದರ ಮುಂದೆ ದಿನ ವಿಟ್ಲ ಪಿಂಡಿ ಅಂತ ಏನು ಹೇಳ್ತೇವೆ, ಆವತ್ತು ಈ ಕೃಷ್ಣನ ಬಾಲ್ಯದ ಚಟುವಟಿಕೆ ಏನಿದೆ, ಕೃಷ್ಣ ಎಷ್ಟು ತುಂಟಾಟವಾಡ್ತಾ ಇದ್ದ, ಅದೆಲ್ಲ ಮೊಸರೆಲ್ಲ ಕದೀತಾ ಇದ್ದ, ಆ ಒಂದು ದಿನವನ್ನು ಸಂಭ್ರಮಿಸುವಂತಹ ದಿನ ಇವತ್ತು, ಆ ವಿಟ್ಲ ಪಿಂಡಿ ಈ ಕೃಷ್ಣ ಜನ್ಮಾಷ್ಟಮಿಯ ಮುಂದಿನ ದಿನ. ಸೊ ಹಾಗಾಗಿ ಅದನ್ನೇ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಹೋಗ್ತಾ ಮಾತಾಡುವ ಬನ್ನಿ. ಸೊ ನಾನೀಗ ಮಂಗಳೂರಿಂದ ಸೀದಾ ಉಡುಪಿ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು 5 ನಿಮಿಷ ನಡೆದ್ರೆ ನಮಗೆ ಈ ಕೃಷ್ಣ ದೇವಸ್ಥಾನ ಏನಿದೆ ಅಥವಾ ಕೃಷ್ಣ ಮಠ ಏನಿದೆ ಆ ಕಡೆ ಹೋಗುವಂತಹ ದಾರಿ ಸಿಗ್ತದೆ. ಸೊ ನಾರ್ಮಲ್ ಡೇಸಲ್ಲಿ ಬಂದರೆ ಅಷ್ಟೊಂದು ಜನ ಇರುವುದಿಲ್ಲ ಆಯ್ತಾ. ಬಟ್ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಮುಂದಿನ ದಿನ, ಹಾಗೆಯೇ ವಿಟ್ಲ ಪಿಂಡಿ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಹೋಗುವ. ಸೊ ಈ ಜನಜಂಗುಳಿಯಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವೋ ಗೊತ್ತಿಲ್ಲ, ಬಟ್ ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ಇಲ್ಲಿ ಸಂಭ್ರಮಗಳನ್ನು ಹಾಗೆಯೇ ನೋಡಿ, ಹಾಯ್ ನೋಡಿ ಬಿಸಿ ಇದ್ದಾರೆ. ಸೊ ಹಾಗೆಯೇ ಈ ಒಂದು ವ್ಲಾಗಲ್ಲಿ ನಿಮಗೆ ಈ ಉಡುಪಿಯ ಸಂಭ್ರಮಗಳನ್ನು ಹಾಗೆಯೇ ಇಲ್ಲಿ ಇರುವಂತಹ ವೇಷಗಳನ್ನು ತೋರಿಸ್ತೇನೆ. ಈ ವಿಟ್ಲ ಪಿಂಡಿ ಅಂತ ಹೇಳುವಾಗ ಉಡುಪಿಯಲ್ಲಿ ನಿಮಗೆ ಕ್ರಿಯೇಟಿವಿಟಿ ಕಾಣ್ತದೆ ಆಯ್ತಾ. ಒಂದೊಂದು ವೇಷದಲ್ಲಿ ಇರ್ತಾರೆ. ಈ ಕ್ಯಾಪ್ಟನ್ ಅಮೇರಿಕಾ, ಪುಷ್ಪ, ಹಾಗೆಯೇ ಬೇರೆ ಬೇರೆ ವೇಷಗಳಿರ್ತದೆ. ಸೊ ಖಂಡಿತ ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ಸೊ ಉಡುಪಿಗೆ ಬಂದಾಗ ವೈಟ್ ಡ್ರೆಸ್ಸನ್ನು ಹಾಕೋದನ್ನೇ ಮರಿಲೇಬೇಡಿ. ಸೊ ಉಡುಪಿಗೆ ಬಂದಾಗ ಈ ವೈಟ್ ಡ್ರೆಸ್ ಹಾಕೋದನ್ನು ಮರಿಲೇಬೇಡಿ, ಯಾಕಂದರೆ ನಮ್ಮ ಕರಾವಳಿ ಪ್ರದೇಶ ಮಂಗಳೂರು, ಉಡುಪಿ ಮತ್ತು ಕಾರವಾರ ಆ ಕಡೆ ಎಲ್ಲ ಜೋರು ಬಿಸಿಲಿರೋದ್ರಿಂದ ಸ್ವಲ್ಪ ಸೆಕೆ ಕೂಡ ಜಾಸ್ತಿ ಆಗ್ತದೆ, ಬೇಗ ಎಕ್ಸಾಸ್ಟ್ ಆಗ್ತೇವೆ. ಸೊ ಹಾಗಾಗಿ ವೈಟ್ ಡ್ರೆಸ್ ಹಾಕಿ ಬನ್ನಿ, ಇದೊಂದು ನನ್ನ ಪ್ರೋ ಟಿಪ್ ನಿಮಗೆ. ಹಾಗೆಯೇ ಕ್ಯಾಪ್ ಇದ್ದರೆ ಕ್ಯಾಪ್ ಹಾಕಿ, ಸನ್ಗ್ಲಾಸ್ ಇದ್ದರೆ ಸನ್ಗ್ಲಾಸ್ ಕೂಡ ಹಾಕಿ.
ಎರಡು ಬರ್ತೀನಿ ನಾನು ಬಣ್ಣ ಕನ್ನಡ ಬರ್ತೀನಿ ಅಂಕ ಮಕ್ಕ ನಿಂಗ್ಲೇನೋ ಅಲ್ಲ ಕಾನ್ ಬಣ್ಣದ ಏನು ಹೋಗುತ್ತೆ ಒಂದು ಹೊಸ ವರ್ಷ ಎತ್ತ ವರ್ಷ ಎಂಕ 45 ವರ್ಷ 50 ವರ್ಷ ಆಡು ಇದು ಉಂಟು ಪಾಡ್ತಿದ್ದೆ ಫಸ್ಟ್ ತುಂಬ ಪೇಪರ್ ಹೆಸಗುಪ್ಪನ ಕಿನ್ನ ಪೇಪರ್ ಒಂದು ಮೋನಡು ಪೋಟರ್ ಪಾಡೋದು ತೇತೊಂಬೋತೀನಿ ಒಂದು ವರ್ಷ ಅಪ್ಪಾಗ ಕಿನ್ನಿಡು ಅವಳಕ್ಕೆ ಬಿಡ್ತೀನಿ ಒಂದೇ ಫಸ್ಟ್ ನನ್ನ ಮಲ್ದಿನ ಕೆಲಸ ತುಂಬ ಮಾಸ್ತುತ್ತಂದು ಹಣ ಆತಜಿ ಹಣ ಒಂದೊಂದು ಒಂದಕ್ಕೆ ಮಾಡ್ತೀನಿ ಯಾಸದಾಗ್ರೆ ನಾನು ತುಂಬ ಕೊರೊಂದುತ್ತೆ ಆಣತ್ತೆ ನಮ್ಮ ಕೊರ್ರಿ ಆತಜಿ ಒಂದಕ್ಕೆ ತಮ್ಮ ಫ್ರೀ ಮಾಡ್ಕೊಂಡು ಆತೆ ಪಕ್ಕ ದೊಡ್ಡ ಹೆಸರು ಮಾತು ಮತ್ತೆ ನಿಮ್ಮ ಈ ವೇಷದ ಹೆಸರು ನಮ್ಮ ಹೆಸರು ಇದು ರಕ್ಕಸ ಮತ್ತೆ ವೀಕ್ಷಕರೇ ನೋಡಿದ್ರಿ ಇಲ್ಲಿ ನಾವು ವಿಟ್ಲಪಿಂಡಿಗೆ ಬಂದಾಗ ಸಾಕಷ್ಟು ವೇಷಗಳು ಕಾಣ್ತದೆ ಸೊ ಅದರಲ್ಲಿ ಇವರು ನಿಮ್ಮ ಹೆಸರು ಸರ್ ಪ್ರಸಾದ್ ಹಾಗೇನೆ ರಾಜೇಶ್ ಪ್ರಸಾದ್ ಮತ್ತು ರಾಜೇಶ್ ಅವರು ಸಿಕ್ಕಿದ್ರು ಸೊ ಅವರು ಕೂಡ ವೇಷಧಾರಿಗಳು 45 ವರ್ಷದಿಂದ ಅವರು ಕೂಡ ಇಲ್ಲೇ ಉಡುಪಿಯವರೇ ಆದ್ರೆ ಈ ವರ್ಷ ವೇಷ ಹಾಕಿದಾರಂತೆ ಸೊ ಇಷ್ಟೇ ಸೊ ಇನ್ನೂ ಕೂಡ ಮುಂದೆ ವೇಷಗಳ ಹತ್ರ ಮಾತಾಡಿಸುವ ಸೊ ಯಾಕೆ ಈ ವೇಷಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಈ ವಿಟ್ಲಪಿಂಡಿ ಅವರಿಗೊಂದು ಇಷ್ಟೊಂದು ಸಂಭ್ರಮದ ಒಂದು ಆಚರಣೆ ಅಂತ ಕೆಲಸ ಇದು ಅಲ್ವಾ ಅದಕ್ಕೆ ಒಂದು ಹಾಕ್ಲಿಲ್ಲ ಒಂದು ನಮ್ಗೆ ಎಷ್ಟು ಕೊಡ್ತಾರೆ ಅಷ್ಟೊಂದು ಅದರಲ್ಲಿ ಹಾಕೋದು ಅಷ್ಟೇ ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕಂತ ಹೇಳುವುದಿಲ್ಲ ಅಷ್ಟೇ ಸುಮ್ಮನೆ ಟೈಮ್ ಪಾಸ್ಗೆ ಇದು ಎಸ್ ನೀವೇನು ಹೇಳ್ತಿದ್ರಿ ನಿಮ್ಮ ಊರಲ್ಲಿ ಮಾತ್ರ RCB ನಿಮ್ಮ ಊರಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ನಮ್ಮ ಉಡುಪಿಯಲ್ಲಿ ಕೂಡ ವಿರಾಟ್ ಕೊಹ್ಲಿ ಇದ್ದಾರೆ ನಮ್ಮ ಉಡುಪಿಯಲ್ಲಿ ಕೂಡ ಕ್ರಿಸ್ ಗೇಲ್ ಇದ್ದಾರೆ ಹಾಗೆ RCB ಟೀಮ್ ಕಪ್ ತಂದು ಉಡುಪಿಗೆ ಬಂದಿದ್ದಾರೆ ನೋಡಿ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ ಅವ್ರ ಜೊತೆ ಮಿಸ್ಟರ್ ನ್ಯಾಕ್ಸ್ ಕ್ರಿಸ್ ಗೇಲ್ ಎಲ್ಲರೂ ಇದ್ದಾರೆ ನೋಡಿ ವಿರಾಟ್ ಕೊಹ್ಲಿ ಇಲ್ಲಿಗೆ ಉಡುಪಿಗೆ ಬಂದ್ರೆ ಇಷ್ಟೊಂದು ಕ್ರೇಜ್ ಇದೆ ಸೊ ನಿಜವಾದ ವಿರಾಟ್ ಕೊಹ್ಲಿ ಬಂದ್ರೆ ಎಷ್ಟೊಂದು ಕ್ರೇಜ್ ಇರ್ಬೋದು ಎಷ್ಟೊಂದು ಜನ ಬರ್ಬೋದು ಅಲ್ವಾ ಅಷ್ಟೊಂದು ಕ್ರೇಜ್ ಇದೆ ನಮ್ಮ ವಿರಾಟ್ ಕೊಹ್ಲಿ ಬಾಯಿಗೆ ಸೊ ವೀಕ್ಷಕರೇ ಇದುವೇ ನೋಡಿ ಆಗದಿಂದ ನಾವು ಕಾಯ್ತಿದ್ದಂತಹ ವಿಟ್ಲಪಿಂಡಿ ಇನ್ನೇನು ಶುರುವಾಗಿದೆ ಆ ಕಡೆಯಿಂದ ಶುರುವಾಗಿ ಈಗ ಈ ಕಡೆ ಬಂದಿದೆ ಸೊ ಹೀಗೆ ಕರಗಳನ್ನು ಹೊಡಿತಾ ಈ ಮಡಿಕೆಗಳನ್ನು ಹೊಡಿತಾ ಈ ಕಡೆ ಹೋಗ್ತದೆ ಸೊ ಇದುವೇ ವಿಟ್ಲಪಿಂಡಿ ಇದನ್ನು ತೋರಿಸ್ಲಿಕ್ಕಂತಲೇ ನಾನು ನಿಮಗೋಸ್ಕರ ಉಡುಪಿಗೆ ಬಂದದ್ದು ಸೊ ಇದನ್ನು ತೋರಿಸಿದಂತಹ ಖುಷಿ ನಮಗಿದ್ರೆ ನೀವು ಇದನ್ನು ಅನುಭವಿಸಬೇಕಾದ್ರೆ ನೆಕ್ಸ್ಟ್ ಇಯರ್ ವಾಪಸ್ ವಿಟ್ಲಪಿಂಡಿ ಇರುತ್ತೆ ಆಗ ಖಂಡಿತ ಬಂದು ವಿಟ್ಲಪಿಂಡಿಯನ್ನು ಅನುಭವಿಸಬೇಕು ಸೊ ನೋಡಿ
ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ನಿಮಗೂ ಕೂಡ ಉಡುಪಿಯನ್ನು ತೋರಿಸಿದ್ದು ಖುಷಿ ಆಗಿದೆಯಾ ನೋಡಿ. ವೀಕ್ಷಕರೇ ನೋಡಿದ್ರಿ ನಮ್ಮ ಊರು ಉಡುಪಿಯ ವಿಟ್ಲಪಿಂಡಿ ಯಾವ ಥರ ಇತ್ತು ಅಂತ. ಸೊ ಈಗ ಇಲ್ಲಿಂದ ಹೊರಗಡೆ ಬರೋದೇ ದೊಡ್ಡ ಒಂದು ಕಷ್ಟ, ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ. ಸೊ ನೋಡಿ ನನ್ನ ಹಿಂದುಗಡೆ ಅಷ್ಟೊಂದು ಜನ ಇದ್ದಾರೆ. ಸೊ ನೀವು ಕೂಡ ಒಮ್ಮೆ ಆದರೂ ಬನ್ನಿ ಉಡುಪಿಗೆ ಕೃಷ್ಣಾಷ್ಟಮಿ ಟೈಮಲ್ಲಿ ಬಂದರೆ ನಿಮಗೆ ನೆಕ್ಸ್ಟ್ ದಿನ ಅಥವಾ ಮರುದಿನ ನಿಮಗೆ ವಿಟ್ಲಪಿಂಡಿಯ ಈ ಒಂದು ಅನುಭವ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್, ಬಾಯ್ ಬಾಯ್.